చలితారా నా గుండెని మొత్తం తవ్వి తవ్వి చందనమంతా చల్లగా దోచావే. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ನನ್ನ ವಿಡಿಯೋ ಏನಂತ ಆಲ್ರೆಡಿ ನಿಮಗೆ ನನ್ನ ತಮ್ಲೈನ್ ನೋಡಿದಾಗಲೇ ಗೊತ್ತಾಗಿರುತ್ತೆ. ಸೊ ಇವತ್ತಿನ ನನ್ನ ವಿಡಿಯೋ ಬಂದು ಪರ್ಫ್ಯೂಮ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ತುಂಬಾ ಕಲೆಕ್ಷನ್ಸ್ ಇತ್ತು, ಬಟ್ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಬಟ್ ನನಗೆ ಇವಾಗ ರಿವ್ಯೂ ಮಾಡಬೇಕು ಅಂತ ಅನಿಸಿದ್ದು ಈ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ಇದು ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ, ತುಂಬ ಮೈಲ್ಡಾಗಿ ಕೂಡ ಇರುತ್ತೆ. ಸೊ ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂದಮೇಲೆ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ನಾನು ಪರ್ಫ್ಯೂಮ್ ಪ್ರಾಡಕ್ಟ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಇನ್ಯಾರಾದರೂ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಮಾಡೋ ಎಲ್ಲ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಇವತ್ತು ನಾನು ತುಂಬ ಟ್ರೆಡಿಷ್ನಲ್ ಆಗಿ ಆಫೀಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸ್ಯಾರಿ ಹಾಕ್ಕೊಂಡಿದ್ದೀನಿ. ಸೊ ಈ ಸ್ಯಾರಿ ಎಷ್ಟು ಲೈಟ್ ವೆಯ್ಟ್ ಆಗಿರುತ್ತೆ ಅಂದರೆ ಸಕ್ಕತ್ತಾಗಿದೆ. ನಂಗೆ ತುಂಬಾ ಇಷ್ಟ ಈ ಸ್ಯಾರಿ. ಸೊ ಇದನ್ನ ಒನ್ ಟೈಮ್ ಆಫೀಸ್ಗೆ ಹಾಕೊಂಡು ಹೋಗಿದ್ದೆ, ಬಟ್ ಇವಾಗ ಇನ್ನೊಂದ್ಸರಿ ಹಾಕೊಳ್ಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೆ ನಿಮಗೂ ಕೂಡ ತೋರಿಸ್ಬೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಕಾಂಬಿನೇಷನ್ ಕೂಡ ಸಕ್ಕತ್ತಾಗಿದೆ ಗೈಸ್. ಇದನ್ನ ನೋಡ್ಬೋದು. ನಾನು ಇದನ್ನ ಅರಿಶಿನ ಕುಂಕುಮಕ್ಕೆ ಕೊಟ್ಟಿರ್ತಾರೆ ಅಲ್ವಾ ಬ್ಲೌಸ್ ಪೀಸ್, ಸೊ ಅದರಲ್ಲಿ ನಾನು ಇದನ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದು. ಸೊ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಸೊ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ, ನೀವು ನೋಡ್ಬೋದು. ಓಕೆನಾ. ಸೊ ಬ್ಯಾಕ್ ಡಿಸೈನ್. ಸೊ ಏನು ಗೊತ್ತಾ, ಈ ಸ್ಯಾರಿದು ಬ್ಲೌಸ್ ನಾನು ಸ್ಟಿಚ್ ಮಾಡಿಸಿಲ್ಲ. ಓಕೆನಾ. ಸೊ ಆ ಬ್ಲೌಸ್ ಸ್ಯಾರಿ ಸ್ಟಿಚ್ ಮಾಡಿಸಿಲ್ಲ ಅಂದ್ರೂ ನನಗೆ ಯಾವುದಾದ್ರೂ ಒಂದು ಮ್ಯಾಚ್ ಮಾಡಲೇಬೇಕು ಅನ್ನಿಸ್ತಾ ಇತ್ತು. ಬಟ್ ಇದು ಪರ್ಫೆಕ್ಟಾಗಿ ನನಗೆ ಮ್ಯಾಚ್ ಆಯಿತು. ಆ್ಯಕ್ಚುಲಿ ಈ ಥರ ಒಂದು ಬ್ಲೌಸ್ ಇರಬೇಕು, ಯಾವುದಕ್ಕಾದ್ರೂ ಮ್ಯಾಚ್ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಸ್ಟಿಚ್ ಮಾಡಿಸಿದೆ. ಹಂಗಾಗಿ ನನಗಿವಾಗ ಈ ಸ್ಯಾರಿಗಿದು ಮ್ಯಾಚ್ ಆಗಿದೆ. ಸೊ ನೋಡ್ತಾ ಇರ್ಬೋದು, ಇದೇ ಬ್ಲೌಸು. ಸೊ ಇದನ್ನು ನಾನು ಸ್ಟಿಚ್ ಮಾಡಿಸಿಲ್ಲ ಆ್ಯಕ್ಚುಲಿ. ಓಕೆನಾ. ಸೊ ಓಕೆ, ಈಗ ಪರ್ಫ್ಯೂಮ್ ಬಗ್ಗೆ ಬರೋಣ. ನಾನಿವಾಗ ತುಂಬ ರೀಸೆಂಟಾಗಿ ರೋಲ್ ಆನ್ ಯೂಸ್ ಮಾಡ್ತಾ ಇದ್ದೆ. ಸೊ ಅದು ಇವಾಗ ಖಾಲಿ ಆಗಿದೆ. ಸೊ ಇವಾಗ ನಾನು ಯೂಸ್ ಮಾಡ್ತಾ ಇರೋದು ಟುಲಿಪು. ಸೊ ಇದು ತುಂಬ ಮೈಲ್ಡಾಗಿರುತ್ತೆ, ನಮಗೆ ಜಾಸ್ತಿ ಹೊತ್ತು ಕೂಡ ಇರುತ್ತೆ. ನಮ್ಗೆ ಇವಾಗ ಪರ್ಫ್ಯೂಮ್ ಹಾಕೊಂಡ್ರೆ ಕೆಲವೊಂದು ತುಂಬಾ ತಲೆನೋವು ಬರ್ತಾ ಇರುತ್ತೆ, ಬಟ್ ಆ ರೀತಿ ಇಲ್ಲ. ಇದು ತುಂಬಾ ಮೈಲ್ಡಾಗಿ ಸ್ಮೆಲ್ ಇದೆ. ಸೊ ತುಂಬ ಕಡಿಮೆ ನಿಮಗೆ ಪ್ರಾಡಕ್ಟ್, ಕಡಿಮೆ ಅಮೌಂಟಲ್ಲಿ ನಾವು ತೊಗೊಳ್ಬೋದು, ಕಡಿಮೆ ಬಜೆಟಲ್ಲಿ ನಾವು ತೊಗೊಳ್ಬೋದು ಅಂದರೆ ಇದನ್ನು ಬೆಸ್ಟ್ ನಾವು ಇವನ್ನ ಬೈ ಮಾಡ್ಬೋದು. ಇದ್ರ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ. ಎಲ್ಲ ಮಾಮೂಲಿ ನೀವು ಶಾಪಲ್ಲೂ ತೊಗೊಳ್ಬೋದು ಗೈಸ್, ಎಲ್ಲ ಆನ್ಲೈನೇ ಮಾಡಬೇಕು ಅಂತ ಏನೂ ಇಲ್ಲ. ಇದು ನಾನು ನಿಯರ್ ಬೈ ಶಾಪಲ್ಲೇ ನಾನು ಕೂಡ ತೊಗೊಂಡಿದ್ದು. ಸೊ ಹಂಗಾಗಿ ನನಗೆ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ನಾನು ಬೇರೆ ಏನೋ ತೊಗೊಳೋದಕ್ಕೆ ಹೋಗಿದ್ದೆ, ಬಟ್ ಇದು ನನಗೆ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನು ನಾನು ತೊಗೊಂಡಿದ್ದೀನಿ. ಸಕ್ಕತ್ತಾಗಿದೆ. ನಾನಂತೂ ಇದನ್ನು ಜಾಸ್ತಿ ಜಸ್ಟ್ ಈ ರೀತಿ ಸ್ಪ್ರೇ ಮಾಡಿದ್ರೆ ಸಾಕು, ನೋಡ್ಬೋದು. ಇಷ್ಟೇ. ಈ ಥರ ಪ್ರೆಸ್ ಮಾಡಿ ತೊಗೊಳೋದಾದ್ರೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಲಾಂಗ್ ಲಾಸ್ಟಿಂಗ್ ಕೂಡ ಇರುತ್ತೆ. ಮತ್ತು ಪರ್ಫ್ಯೂಮ್ನ ನೀವು ಜಾಸ್ತಿ ಹಾಕ್ಕೊಳ್ಬೇಕು ಅಂತ ಏನೂ ಇಲ್ಲ. ಜಸ್ಟ್ ಅಂಡರ್ ಆರ್ಮ್ಸ್ಗೆ ಒಂದು ಸ್ಪ್ರೇ ಮಾಡಿಕೊಂಡ್ರೆ ಆಯಿತು. ಆಮೇಲೆ ನೆಕ್ಕಿಗೆ ಹ್ಯಾಂಡಿಗೆ ಮಾಡ್ಕೊಳ್ಬೇಕು ಅಷ್ಟೇ. ಈ ಪ್ಲೇಸಲ್ಲಿ ನಾವು ಮಾಡಿಕೊಂಡ್ರೆ ಏನಾಗುತ್ತೆ, ಲಾಂಗ್ ಲಾಸ್ಟಿಂಗ್ ಕೂಡ ಇರುತ್ತೆ, ಜಾಸ್ತಿ ನಮಗೆ ತಲೆನೋವು ಬರಲ್ಲ, ಮತ್ತು ಅಕ್ಕಪಕ್ಕದ ಇರೋರಿಗೂ ಕೂಡ ತಲೆನೋವು ಬರೋದಿಲ್ಲ. ಸೊ ಹಾಗಾಗಿ ನಾನು ಇದನ್ನು ನಿಮಗೂ ಕೂಡ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ನಾನು ರೋಲನ್ನು ತುಂಬ ಯೂಸ್ ಮಾಡ್ತಿದ್ದೆ ಆ್ಯಕ್ಚುಲಿ. ಅದು ಕೂಡ ತುಂಬಾ ಮೈಲ್ಡಾಗಿರುತ್ತೆ. ಅದು ವಾಟರ್ ಬೇಸ್ ಅಲ್ಲ, ಅದು ಕ್ರೀಮ್ ಬೇಸ್ ಬರುತ್ತೆ. ಸೊ ಇದು ವಾಟರ್ ಬೇಸ್ ಬರುತ್ತೆ. ಸೊ ಇದು ಓನ್ಲಿ ವುಮೆನ್ಗೆ ಅಷ್ಟೇ, ಹೆಣ್ಮಕ್ಳಿಗೆ ಅಷ್ಟೇ ಇದು. ಸೊ ಕೆಲವೊಬ್ರು ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಏನಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲನೂ ಒಬ್ಬರೇ ಯೂಸ್ ಮಾಡ್ತಾರೆ ಕೆಲವೊಬ್ರು, ಬಟ್ ಆ ರೀತಿ ಯೂಸ್ ಮಾಡಬಾರ್ದು. ಹೆಣ್ಮಕ್ಳಿಗೆ ಏನಿರುತ್ತೋ ಅದೇ ಯೂಸ್ ಮಾಡಬೇಕು, ಗಂಡು ಮಕ್ಳಿಗೆ ಯಾವುದಿರುತ್ತೋ ಅದೇ ಯೂಸ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಸೊ ಹಾಗಾಗಿ ನಾನಿದು ಟುಲಿಪ್ ಅನ್ನೋ ಒಂದು ಪರ್ಫ್ಯೂಮ್ನ ನಾನು ಯೂಸ್ ಮಾಡ್ತೀನಿ. ಈಗ ತುಂಬಾ ಬಿಸಿಲಿರೋದ್ರಿಂದ ತುಂಬಾ ಸ್ವೆಟ್ ಆಗ್ತೀವಿ, ಸ್ಮೆಲ್ ಬರ್ತೀವಿ, ಅಕ್ಕಪಕ್ಕದವ್ರಿಗೆಲ್ಲ ಇರಿಟೇಷನ್ ಆಗಬಾರ್ದು, ಬೇಜಾರಾಗಬಾರ್ದು, ಇದೇನಪ್ಪ ಈ ಥರ ಸ್ಮೆಲ್ ಬರ್ತಿದ್ದಾರೆ ಅಂತ ಅಂದ್ಕೊಳ್ಬಾರ್ದು. ಸೊ ಹಾಗಾಗಿ ಇದು ತುಂಬ ಮೈಲ್ಡಾಗಿರುತ್ತೆ. ನಾವು ಕೂಡ ಈವ್ನಿಂಗ್, ಬೆಳಗ್ಗೆ ಆಫೀಸ್ಗೆ ಹಾಕೊಂಡು ಹೋದರೆ ಈವ್ನಿಂಗ್ವರೆಗೂ ನಮಗೆ ಸ್ಮೆಲ್ ಇರುತ್ತೆ. ಸೊ ನೀವು ನೈಟ್ ಬಂದು ಸ್ನಾನ ಏನಾದರೂ ಮಾಡೋವರೆಗೂ ಇದು ಸ್ಮೆಲ್ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಗೈಸ್. ಇದು ಮಿಸ್ ಮಾಡದೆ ತೊಗೊಳ್ಳಿ. ಇದ್ರ ಲಿಂಕ್ ಕೂಡ ನಾನು ಆನ್ಲೈನಲ್ಲಿ ಕೂಡ ಸಿಗುತ್ತೆ, ಆನ್ಲೈನಲ್ಲಿ ಕೂಡ ನಾನು ಲಿಂಕ್ ಹಾಕ್ತೀನಿ. ನಿಯರ್ ಬೈ ನಿಮಗೆ ಮೆಡಿಕಲ್ ಶಾಪ್ ಆಗಿರ್ಬೋದು, ನಿಯರ್ ಬೈ ಬ್ಯಾಂಗಲ್ ಸ್ಟೋರ್ ಆಗಿರ್ಬೋದು, ಎಲ್ಲ ಕಡೆ ಸಿಗುತ್ತೆ. ಸೊ ನೀವು ಮಿಸ್ ಮಾಡದೆ ಬೈ ಮಾಡಿ. ಓಕೆ, ಈ ಒಂದು ಪರ್ಫ್ಯೂಮ್ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಮಿಸ್ ಮಾಡದೆ ಲೈಕ್ ಮಾಡಿ. ನಿಮ್ಗೆ ಏನಾದರೂ ಬೆನಿಫಿಟ್ ಅನಿಸ್ತು ಅಂದರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಓಕೆ, ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟು ನಾನು ನಿಮಗೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.